ಬಾಂಬೆಯಿಂದ ಒಂದು ಕಾರ್ ಕಂಪನಿನವರು ಫೋನ್ ಮಾಡಿ ಒಂದು GPS ಈ ಜಾಗದಲ್ಲಿ ಅಲ್ಲೇ ಸ್ಟಕ್ ಆಗಿದೆ. GPS ಕಾರ್ನಲ್ಲಿ ಅಳವಡಿಸಿದ್ದಂಥ GPS ಯಂತ್ರ ಮೂವ್ ಆಗ್ತಾ ಇಲ್ಲ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಬಹುಶಃ ಒಂದು ಕಾರು ಇದ್ರ ಕೆಳಗಡೆ ಸಿಕ್ಕಾಕೊಂಡಿದ್ಯಾ ಅನ್ನುವಂಥದ್ದನ್ನು ಕೂಡ ನಾವು ಈಗ ಅದನ್ನು ಕೂಡ ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೇವೆ. ಆ ಕಾರ್ ಕಂಪನಿನವ್ರಿಗೆ ಹೇಳಿದ್ದೇವೆ ಅದರ ಮಾಲೀಕರು ಯಾರು ಏನು ಅನ್ನುವಂಥ ಡೀಟೇಲ್ಸ್ ಕೊಡಿ ಅಂತ. ಸೊ ಆ ಮಾಲೀಕರು ಯಾರು ಅಂತ ಗೊತ್ತಾದರೆ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಅವರು ಸೇಫ್ ಆಗಿದ್ದಾರಾ ಇಲ್ಲ ಅಂತ ನಾವು ಪತ್ತೆ ಮಾಡಿದರೆ ಅವರು ಸೇಫ್ ಆಗಿದ್ರೆ ಸಂತೋಷ. ಅವರು ಕೂಡ ಈ ಮಣ್ಣಿನ ಕೆಳಗೆ ಸಿಕ್ಕಾಕೊಂಡಿರುವಂತ ಸಾಧ್ಯತೆ ಇದೆ. ಸೊ ಇದು ಇತ್ತೀಚೆಗೆ ರಾತ್ರಿಯಿಂದ ಈಚೆಗೆ ಆಗಿರುವ ಬೆಳವಣಿಗೆಯಲ್ಲಿ ಒಂದು ಕಾರು ಕೂಡ ಸಿಕ್ಕಾಕೊಂಡಿರಬಹುದು ಅನ್ನುವಂತ ಒಂದು ಪ್ರಿಲಿಮಿನರಿ ಮಾಹಿತಿ ನಮ್ಮ ಕಡೆಗೆ ಇದೆ. ಈಗ ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೇವೆ. ಆ ಕಾರಲ್ಲೂ ಏನಾದರೂ ಸಿಕ್ಕಾಕೊಂಡಿದೆ ಅಂದ್ರೆ ಅದರಲ್ಲಿ ಒಬ್ಬರು ಅಥವಾ ಇಬ್ಬರು ಅವರು ಕೂಡ ತೊಂದರೆಗೆ ಸಿಕ್ಕಾಕೊಂಡಿರುವಂತ ಸಾಧ್ಯತೆ ಇರ್ತದೆ. ಅದನ್ನ ಇನ್ನೂ ವೆರಿಫಿಕೇಶನ್ ಸ್ಟೇಜ್ ಅಲ್ಲಿ ನಾವು ಇದ್ದೇವೆ. ಸೊ ಇಷ್ಟು ಇಲ್ಲಿವರೆಗೂ ಆಗಿರತಕ್ಕಂಥದ್ದು. ಜಿಲ್ಲಾ ಮಂತ್ರಿಗಳು ಆಲ್ರೆಡಿ ಅಲ್ಲಿ ಇದ್ದಾರೆ, ಶಾಸಕರು ಕೂಡ ಅಲ್ಲಿದ್ದಾರೆ. ಎಲ್ಲರೂ ಸಹ ನಾವು ನಿರಂತರವಾಗಿ DC SP ಅವರ ಜೊತೆಗೆ ನಾವು ನಿರಂತರವಾಗಿ ಸಂಪರ್ಕದಲ್ಲಿದ್ದುಕೊಂಡು ರೆಸ್ಕ್ಯೂ ಆಪರೇಷನ್ನ ಮುನ್ನಡೆಸಿದ್ದೇವೆ. ಜೊತೆಗೆ ಚೀಫ್ ಸೆಕ್ರೆಟರಿ ಅವರು ಕೂಡ ನಿನ್ನೆ ನ್ಯಾಷನಲ್ ಹೈವೇಸ್ ಅವರಿಗೆ ಕರೆಸಿ ರಾಜ್ಯ ಸರ್ಕಾರದ ಅಸಮಾಧಾನವನ್ನು ಅವರಿಗೆ ನಾವು ಮನವರಿಕೆ ಮಾಡಿದ್ದೇವೆ ಮತ್ತು ಈ ರೀತಿಯಾಗಿ ಮಾಡೋದ್ರಿಂದ ಜನಗಳಿಗೆ ತೊಂದರೆ ಆಗುವಂತ ವಿಚಾರವನ್ನು ಹೇಳಿದ್ದೇವೆ. ಇದಲ್ಲದೆ ಅಲ್ಲಿ ನೇವಲ್ ಬೇಸ್ ಅಲ್ಲಿ ಕೂಡ ಮಳೆ ನೀರು ಹರಿದು ಹೋಗೋದಕ್ಕೆ ಅವಕಾಶ ಬಿಡದೇ ಇರೋದ್ರಿಂದ ಅಲ್ಲಿ ಕಾಲುವೆ ಜಾಗ ಬಿಟ್ಟಿಲ್ಲದೆ ಇರೋದ್ರಿಂದ ಆ ನೇವಲ್ ಬೇಸ್ ಹಿಂದ್ಗಡೆನೂ ಕೂಡ ನೀರು ನಿಂತ್ಕೊಂಡು ಅಲ್ಲೂ ಒಬ್ಬರು ಮೃತರಾಗಿದ್ದಾರೆ. ಸೊ ಈ ರೀತಿಯಾಗಿ ನೇವಲ್ ಬೇಸು ಒಂದ್ ಕಡೆ, ಇನ್ನೊಂದು ಕಡೆ ನ್ಯಾಷನಲ್ ಹೈವೇಸು ಇವರ ಒಂದು ಸ್ವಲ್ಪ ಅಸಹಕಾರದಿಂದ ತೊಂದರೆ ಆಗ್ತಾ ಇರೋ ಎರಡೂ ವಿಷಯಗಳನ್ನ ನಾವು ಗಂಭೀರವಾಗಿ ತೆಗೆದುಕೊಂಡು ನಮ್ಮ ಚೀಫ್ ಸೆಕ್ರೆಟರಿ ಮುಖಾಂತರ ಸೆಂಟ್ರಲ್ ಗವರ್ಮೆಂಟ್ ಅವ್ರಿಗೂ ಕೂಡ ಇದನ್ನ ನಾವು ತಕ್ಷಣ ನಾಳೆ ಅವರ ಪ್ರತಿನಿಧಿಗಳನ್ನ ಕರೆಸಿ CM ಹತ್ರನೇ ಒಂದು ಸಭೆನೂ ಕೂಡ ಮಾಡ್ತಾ ಇದ್ದೀವಿ. ಖಂಡಿತ ನಾಳೆ ಅವ್ರನ್ನೆಲ್ಲರನ್ನೂ ಕರೆಸಿ CM ಅವರ ಮುಖಾಂತರನೇ CM ಮುಂದೆ ಕೂರಿಸಿ ಇವುಗಳನ್ನ ಕಟ್ಟುನಿಟ್ಟಾಗಿ ರಾಜ್ಯ ಸರ್ಕಾರದ ನಮ್ಮ ಸೂಚನೆ ಮತ್ತು ಅವರ ಅಸಹಕಾರದ ಬಗ್ಗೆ ನಮ್ಮ ಭಾವನೆಯನ್ನ ಅವರಿಗೆ ಸ್ಪಷ್ಟವಾಗಿ ನಾಳೆ CM ಅವರ ಮುಖಾಂತರನೂ ಕೂಡ ನಾವು ಅವರಿಗೆ ಕೊಡ್ತೇವೆ. ಒಟ್ಟಾರೆ ದುರ್ಘಟನೆ ವಿಷಾದನೀಯ. ಆಗಿರುವ ಸಾವು ನೋವಿಗೆ ಅದು ಒಂದೇ ಕುಟುಂಬದ 5 ಸದಸ್ಯರು ಇದರಲ್ಲಿ ನಶಿಸಿದ್ದಾರೆ ಅನ್ನುವಂಥದ್ದು ಬಹಳ ವಿಷಾದನೀಯ. ಸರ್ಕಾರದ್ದು ಕೂಡ ನಾವು ವಿಷಾದವನ್ನು ವ್ಯಕ್ತಪಡಿಸ್ತೇವೆ. ಹಾಗೂ ಈ ರೀತಿಯಾಗಿ ಅಲ್ಲಿ ನ್ಯಾಷನಲ್ ಹೈವೇದು ಈ ಸ್ಪಾಟ್ ಅಲ್ಲದೆ ಬೇರೆ ಸ್ಪಾಟ್ ಅಲ್ಲಿ ಅವರ ಡಿಸೈನ್ ಫಾಲ್ಟ್ ಇಂದ ಸುಮಾರು ನಮ್ಮ ಒಂದು 5 ಅಡಿ ನೀರು ನ್ಯಾಷನಲ್ ಹೈವೇ ರೋಡ್ ಮೇಲೆ ನಿಂತಿದೆ ಆ ಬೇರೆ ಸ್ಪಾಟ್ ಅಲ್ಲಿ. ಸೊ ಹಾಗಾಗಿ ನನ್ನ DC CEO ಅವರು ಈ ಸ್ಪಾಟ್ಗೆ ಹೋಗಬೇಕಾದ್ರೆ ಲಾರಿ ಹತ್ತಿ ಹೋಗಬೇಕಾಗಿನೂ ಕೂಡ ಬಂತು. ಯಾಕೆಂದ್ರೆ ನ್ಯಾಷನಲ್ ಹೈವೇನವರು ಡಿಸೈನ್ ಫಾಲ್ಟ್ ಇರೋದ್ರಿಂದ ಅದರ ಮೇಲೆ ನೀರು ನಿಂತಿರೋದ್ರಿಂದ. ಸೊ ಇವೆಲ್ಲವನ್ನೂ ಕೂಡ ಸಮಗ್ರವಾಗಿ ರಾಜ್ಯ ಮಟ್ಟದಿಂದನೇ ನಾವು ಸೆಂಟ್ರಲ್ ಗವರ್ಮೆಂಟ್ ಜೊತೆಗೆ ಮಾತಾಡಿ ಪರಿಹಾರ ಮಾಡಿಸುವಂತಹದ್ದು ಮಾಡ್ತಾ ಇದ್ದೇವೆ. ಜೊತೆಗೆ ಸ್ಥಳೀಯವಾಗಿ ಏನೆಲ್ಲ ಆಗಬೇಕು ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಸ್ಥಳೀಯ ಎಲ್ಲ ಶಾಸಕರು, ಅದು ನಮ್ಮ ಕುಮಟಾ ಭಾಗದ ಶಾಸಕರಿರ್ಬೋದು, ಕಾರವಾರ ಶಾಸಕರಿರ್ಬೋದು, ಎಲ್ಲರೂ ಸಹ ಅಲ್ಲೇ ಇವತ್ತು ಇದ್ದು ಸಂಪೂರ್ಣ ಜಿಲ್ಲಾಡಳಿತದ ಜೊತೆಗೆ ನಾವು ಕೂಡ ಸೇರಿ ಇದನ್ನ ನಿರ್ವಹಣೆಯನ್ನ ಮಾಡ್ತಾ ಇದ್ದೇವೆ. ಈ ರೀತಿ ಘಟನೆಗಳು ಆಗದ ಹಾಗೇನೂ ಕೂಡ ಇನ್ನಷ್ಟು ಈಗಾಗಲೇ ನಾವು ಎಚ್ಚರಿಕೆಯಿಂದ ಮಾಡ್ತಾ ಇದ್ದೇವೆ. ಆದರೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ಎಚ್ಚರಿಕೆಯಿಂದ ಮಾಡುವಂತ ದಿಕ್ಕಿನಲ್ಲೂ ಕೂಡ ಸರ್ಕಾರ ಮುಂಜಾಗ್ರತೆ ಕ್ರಮಗಳ ಕಡೆಗೇನೂ ನಾವು ಗಮನ ಕೊಡ್ತೇವೆ.